ಆಲ್ಮೋಸ್ಟ್ 90% ವ್ಯೂವರ್ಸ್ ಈ ತರ ಆಂಜನೇಯ ಟೆಂಪಲ್ ಫಸ್ಟ್ ಟೈಮ್ ನೋಡಿರ್ತೀರಿ ನೋಡ್ರಿ. ಇದು ವಿಶ್ವದ ಅತಿ ಎತ್ತರದ ಹನುಮಾನ್ ಸ್ಟ್ಯಾಚ್ಯೂ ನೋಡ್ರಿ. ಎಷ್ಟು ಎತ್ತರದ ಅಂಡ್ ಎಲ್ಲದ ಅಂತ ಹೇಳ್ತೀನಿ, ಫುಲ್ ವಿಡಿಯೋ ನೋಡ್ರಿ. ನಮಸ್ಕಾರ ಎಲ್ರಿಗೂ, ವೀಕೆಂಡ್ ಆನ್ ವೀಲ್ಸ್ ಪಾರ್ಟ್ 2ಗೆ ಎಲ್ರಿಗೂ ಸ್ವಾಗತ. ಪಾರ್ಟ್ 1 ವಿಡಿಯೋದಲ್ಲಿ ಹೇಳ್ದಂಗೆ ಗುಡ್ಡದ ರಂಗನಾಥ ಸ್ವಾಮಿ ನೋಡ್ಕೊಂಡು ಮೇಲ್ಕೋಟೆ ಕಡೆ ಹೋಗುವಾಗ 1-3 ಕಿಲೋಮೀಟರ್ ದೂರ ಇದ್ದಾಗ್ಲೇನೆ ಈ ಹನುಮಾನ್ ಸ್ಟ್ಯಾಚ್ಯೂ ನಮ್ ಕಣ್ಣಿಗೆ ಬಿತ್ತು. ನಿಯರ್ ಬಂದ್ ನೋಡ್ದಾಗ್ಲೇನೆ ಬೆಂಗಳೂರಲ್ಲಿ ಕಾಣೋ ದೊಡ್ಡ ದೊಡ್ಡ ಬಿಲ್ಡಿಂಗ್ ತರಾನೇ ಕಾಣಿಸ್ತೈತಿ ಈ ಸ್ಟ್ಯಾಚ್ಯೂ. ಇದು ವಿಶ್ವದ ಅತಿ ಎತ್ತರದ ಪಂಚಮುಖಿ ಹನುಮಾನ್ ಸ್ಟ್ಯಾಚ್ಯೂ ಇದೆ ನೋಡ್ರಿ. ಇದರ ಎತ್ತರ 161 ಅಡಿ. ಈ ಹನುಮಾನ್ ಸ್ಟ್ಯಾಚ್ಯೂ ನಿರ್ಮಾಣ ಮಾಡಕ್ಕೆ 8 ವರ್ಷ ಬೇಕಾಯ್ತು. ಈ ಸ್ಟ್ಯಾಚ್ಯೂ ನೋಡ್ಕೊಂಡು ದೇವಸ್ಥಾನದ ಒಳಗಡೆ ಹೋದ್ರೆ ಆಂಜನೇಯ ದಂಪತಿ ಮಂದಿರ ನೋಡಿದ್ವಿ. ನನ್ನ ಲೈಫ್ ಅಲ್ಲೇ ಫಸ್ಟ್ ಟೈಮ್ ಆಂಜನೇಯ ಸ್ವಾಮಿ ದಂಪತಿ ಜೊತೆಗೆ ನೋಡ್ತಿರೋದು. ನೀವು ಫಸ್ಟ್ ಟೈಮ್ ಇದ್ರೆ ಕಮೆಂಟ್ ಹಾಕಿ. ಈ ಹನುಮಾನ್ ಸ್ಟ್ಯಾಚ್ಯೂ ಮತ್ತೆ ದೇವಸ್ಥಾನದ ಲೊಕೇಶನ್ ಬಂದ್ಬಿಟ್ಟು ಕುಣಿಗಲ್ ತಾಲೂಕಿನ ಬಿದನ್ಗೇರಿ ಎಂಬ ಗ್ರಾಮದಲ್ಲಿ ಜಸ್ಟ್ 65-70 ಕಿಲೋಮೀಟರ್ ಫ್ರಮ್ ಬೆಂಗಳೂರು. ವೀಕೆಂಡ್ಗೆ ಒಂದ್ ಒಳ್ಳೆ ಟ್ರಿಪ್ ಪ್ಲಾನ್ ಅಂತಾನೆ ಹೇಳ್ಬೋದು. ಈ ವರ್ಲ್ಡ್ ಟಾಲೆಸ್ಟ್ ಪಂಚಮುಖಿ ಹನುಮಾನ್ ಸ್ಟ್ಯಾಚ್ಯೂ ನೋಡ್ಕೊಂಡು ನಮ್ ಪ್ರಯಾಣ ಹೊರಟಿತು ಮೇಲ್ಕೋಟೆ ಕಡೆಗೆ. ಕುಣಿಗಲ್ಲಿರೋ ಒಂದ್ ಪ್ಲೇಸ್ ನಾವು ಚಿಕ್ಕವರಿದ್ದಾಗ ನಮ್ ಪಠ್ಯ ಪುಸ್ತಕದಲ್ಲಿ ಬಂದಿತ್ತು. ನಿಮ್ಗೇನಾದ್ರೂ ನೆನಪಿದ್ರೆ ಕಮೆಂಟ್ ಮಾಡಿ. ನಾವು ನೆಕ್ಸ್ಟ್ ಹೋಗ್ತಿರೋದೇ ಆ ಪ್ಲೇಸ್ಗೆ. 350+ ಕಿಲೋಮೀಟರ್ ಜರ್ನಿಯ ಜಸ್ಟ್ 70 ಕಿಲೋಮೀಟರ್ಸ್ ಕಂಪ್ಲೀಟ್ ಆಗಿದೆ. ಮಿಕ್ಕಿರೋ ಜರ್ನಿ ನೋಡ್ಬೇಕಂದ್ರೆ ನಮ್ಮ ಐಡಿನ ಫಾಲೋ ಮಾಡ್ರಿ. ಮತ್ತೆ ಪಾರ್ಟ್ 3 ಜೊತೆಗೆ ಸಿಗುವ.